ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ಗಳನ್ನ ಬಂದ್ ಮಾಡೋ ಪರಿಸ್ಥಿತಿ ಕೂಡ ಬಂದಿದೆ. ಇನ್ನು ಕೇವಲ 2-3 ದಿನಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಸಿಲಿಂಡರ್ ಇದೆ ಅಂತೆ. ಒಂದು ವೇಳೆ ವಿತರಣೆ ಆಗಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಗ್ಯಾಸ್ ಸಿಲಿಂಡರ್ ಬಂದ್ ಆಗುತ್ತೆ. ಮತ್ತೆ ಎಲ್ಲರಿಗೂ ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಅಲ್ಲಿ ಮತ್ತೆ ನಿಯಮಗಳನ್ನ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಲಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಗೆ ನಿಯಮ ಆದ್ರೂ ಏನು? ಈ ಒಂದು ಜಾಗತಿಕ ಯುದ್ಧ, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿದೆಯಲ್ಲ, ಅದೇ ಇದಕ್ಕೆಲ್ಲ ಕಾರಣ ಅಂತ ನಿಮಗೆ ಗೊತ್ತಿರಬಹುದು. ಆದ್ರೆ ಮತ್ತೆ ಯುದ್ಧ ಮುಂದುವರಿಯುವ ಮುನ್ಸೂಚನೆ ಸಿಗ್ತಾ ಇದೆ. ಮತ್ತೆ ವೀಕ್ಷಕರೇ, ತಿಂಗಳಿಗೆ 1 ಸಿಲಿಂಡರ್ ಗ್ಯಾರಂಟಿ ಒಂದು ಮನೆಗೆ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಭರವಸೆಯಾಗಿ ಗ್ಯಾರಂಟಿಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ಗೆ ಏನೂ ಕೂಡ ತೊಂದರೆ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರವೂ ಕೂಡ ಹೇಳಿದೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಮೊದಲು ಆದ್ಯತೆ ಅಂತ. ಆದ್ರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬಳಸೋ 19 kg ವಾಣಿಜ್ಯ ಸಿಲಿಂಡರ್ಗೆ ಯಾರು ಜವಾಬ್ದಾರಿ ತಗೊಂಡಿಲ್ಲ ಇನ್ನು. ಮತ್ತೆ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ವೀಕ್ಷಕರಿಗೆ ಸದ್ಯಕ್ಕೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಹಣ ಬಿಡುಗಡೆಯಾಗಿದೆ, ಹಣ ಜಮೆ ಆಗಲು ಕೂಡ ಶುರುವಾಗಿದೆ. ಹಾಗಾದ್ರೆ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಏನ್ ಮಾಡಬೇಕು? ವಿಡಿಯೋ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ರಾಜ್ಯ ಸರ್ಕಾರದಿಂದ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ದೇಶದಲ್ಲಿ ಏನೂ ಕೂಡ ಈಗ ಉಳಿದಿಲ್ಲ, ಎಲ್ಲ ಕೂಡ ಮುಗಿಸಿದ್ದೇವೆ, ಯುದ್ಧವನ್ನ ಮುಗಿಸೋ ಒಂದು ಮುನ್ಸೂಚನೆ ಕೊಟ್ಟಿದ್ರು. ಆದ್ರೆ ಈಗ ದಿಢೀರನೆ ಉಲ್ಟಾ ಹೊಡೆದಿದ್ದಾರೆ. ಮತ್ತೆ ಯುದ್ಧವನ್ನ ಕಂಟಿನ್ಯೂ ಮಾಡೋದಾಗಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಬಂದಿದೆ, ಅದು ಕೂಡ ನೋಡ್ತಾ ಹೋಗೋಣ. ಇನ್ನು ಅಡುಗೆ ಎಣ್ಣೆ ಲೀಟರ್ ಮೇಲೆ 8ರಿಂದ 10 ರೂಪಾಯಿ ಏರಿಕೆ ಆಗಿದೆ. ಹೌದು, ಅಡುಗೆ ಎಣ್ಣೆ ಪ್ರಿಯರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಮತ್ತೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ತುಂಬಾನೇ ಬಳಸೋ ಅಡುಗೆ ಎಣ್ಣೆಗೆ ಈಗ ಒಂದು ಡಿಮ್ಯಾಂಡ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಗ್ಯಾಸ್ ಬೆಲೆ ಏರಿಕೆ ಆಯಿತು, ಕಚ್ಚಾ ತೈಲ ಬೆಲೆ ಏರಿಕೆ ಮಾಡಲಾಯಿತು. ಎಲ್ಲ ಕೂಡ ಬೆಲೆ ಏರಿಕೆ ಆದ್ರೂ ಕೂಡ ಒಂದು ಬಂಗಾರ ಬೆಳ್ಳಿ ಏರಿಕೆ ಆಗ್ಬೇಕಾಗಿತ್ತು. ಯುದ್ಧಗಳು ಪ್ರಾರಂಭವಾದ್ರೆ ಬಂಗಾರ ಬೆಳ್ಳಿ ಏರಿಕೆ ಆಗ್ಬೇಕಾಗಿತ್ತು. ಆದ್ರೆ ವೀಕ್ಷಕರು, ಈಗ ಬಂಗಾರ ಬೆಳ್ಳಿ ದರ ಇಳಿಕೆ ಆಗಲು ಪ್ರಾರಂಭ ಮಾಡಿದೆ. ಹಾಗಾದ್ರೆ ಇವತ್ತು ಎಷ್ಟು ಬೆಲೆ ಆಗಿದೆ? ಬಂಗಾರ ಖರೀದಿ ಮಾಡೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಕೌಂಟ್ಗೆ ಈಗ ಹಣ ಬರಲಿದೆ. ಈ ಒಂದು ಗುಡ್ ನ್ಯೂಸ್ ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ಹಣ ಬಂತೋ ಇಲ್ವೋ, ಎಸ್ ಆರ್ ನೋ ಅಂತ ಬೇಗನೆ ನೀವು ಕೂಡ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋಣ. ನಂತರ ಗ್ಯಾಸ್ ಸಿಲಿಂಡರ್ ಅಭಾವ ಎದಕ್ಕೆ ಆಗಿದೆ, ಮತ್ತೆ ಯಾವಾಗ ಗ್ಯಾಸ್ ಸಿಲಿಂಡರ್ ಎಲ್ಲ ಸಮಸ್ಯೆ ಸರಿಯಾಗುತ್ತೆ, ಯುದ್ಧದ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೂಡ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಹೌದು, ಮೊನ್ನೆ ತಾನೇ 4,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿತ್ತು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಎಲ್ಲಾ ಒಂದು ಜಿಲ್ಲೆಗೂ ಕೂಡ ಕಂತಿನ ಮೂಲಕ ಜಮೆಯನ್ನ ಮಾಡಲಾಗಿತ್ತು. ವೀಕ್ಷಕರೇ, 2 ಕಂತು ಡೈರೆಕ್ಟ್ ಆಗಿ ಜಮೆಯನ್ನ ಮಾಡಲಾಗಿತ್ತು, 2,000. ಹಾಗಾದ್ರೆ ಈಗ 26ನೇ ಕಂತು ಕಂಪ್ಲೀಟ್ ಆಗಿ ಈಗ 27ನೇ ಕಂತು ಶುರುವಾಗಿದೆ. 27ನೇ ಕಂತು ಹಣವು ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರುವಾಗಿದೆ. ವೀಕ್ಷಕರೇ, ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿಯೇ ಗೃಹಲಕ್ಷ್ಮಿಯರಿಗೆ ಒಟ್ಟು 6,000 ರೂಪಾಯಿವರೆಗೂ ಜಮೆ ಆಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಫೆಬ್ರವರಿ ಕೊನೆ ವಾರದಲ್ಲಿ 2,000 ರೂಪಾಯಿ ಹಾಗೆ 2 ಬಾರಿ ಜಮೆ ಆಗಿದೆ. ಅಂದ್ರೆ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಜಮೆ ಮಾಡಲಾಗಿತ್ತು. ಈಗ ಮತ್ತೆ ಮಾರ್ಚ್ ತಿಂಗಳಲ್ಲಿ 10ನೇ ತಾರೀಕಿನ ಮೇಲೆ 14ನೇ ತಾರೀಕಿನ ಒಳಗೆ ಕೆಲವೊಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗಲು ಶುರುವಾಗಿದೆ. ಹೌದು, ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಹಣ ಬಂದಿದೆ ಅಂತ. ನೀವು ಕೂಡ ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಇನ್ನು ಕಳೆದ ಒಂದು 2-3 ದಿನದ ಹಿಂದೆ 2,000 ರೂಪಾಯಿ ಹಣ ಬಂದಿರುತ್ತೆ. ಅದು 27ನೇ ಕಂತು ಹಣ ಈಗಾಗಲೇ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆ ಆಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಹಣ ಬಿಡುಗಡೆ ಆಗಿದೆ. DBT ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ 14-15 ದಿನ ಸಮಯ ಬೇಕಾಗುತ್ತೆ. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕು ಅಂದ್ರೆ 15 ದಿನ ಬೇಕು ವೀಕ್ಷಕರೇ. ಹೀಗಾಗಿ ಈಗ ಹಣ ಜಮೆ ಆಗಲು ಶುರು ಕೂಡ ಆಗಿದೆ. ಇನ್ನು ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಇನ್ನು 1-2 ದಿನ ಕಾಯಬೇಕು ನೀವು. 2 ದಿನದ ಒಳಗಡೆ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಹಣ ಬರಲಿದೆ. ವೀಕ್ಷಕರೇ, ಯುಗಾದಿ ಹಬ್ಬದ ಒಳಗೆ ಮತ್ತೊಂದು ಕಂತಿನ ಹಣವು ಕೂಡ ಬಿಡುಗಡೆ ಆಗ್ಬಹುದು. ಎದಕ್ಕಂದ್ರೆ ಸರ್ಕಾರ ಇಲ್ಲಿವರೆಗೂ 30 ಕಂತು ಹಣ ಹಾಕಬೇಕಾಗಿತ್ತು, ಆದ್ರೆ ಕೇವಲ 27 ಕಂತು ಮಾತ್ರ ಹಾಕಿದೆ. ವಿರೋಧ ಪಕ್ಷದವರು ಕೂಡ ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಕೂಡ, ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. 30 ಕಂತು ಬದಲಾಗಿ 27 ಕಂತು ಎದಕ್ಕೆ ಹಾಕಿದ್ರಿ? 2-3 ಕಂತು ಎಲ್ಲಿ ಹೋಯಿತು? ಇದೇ ಪ್ರಶ್ನೆ ಮತ್ತೆ ಪ್ರಶ್ನೋತ್ತರ ವೇಳೆಯಲ್ಲಿ ಬಂದೇ ಬರುತ್ತೆ. ಅವಾಗ ಏನು ಉತ್ತರ ಬರುತ್ತೆ ಸರ್ಕಾರದಿಂದ, ಅದು ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೇವೆ ವೀಕ್ಷಕರೇ. ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಹೇಳೋದಾದ್ರೆ
27ನೇ ಕಂತು ಹಣ ಜಮೆ ಆಗಿದ್ರೆ 28ನೇ ಕಂತಿನ ಹಣವು ಕೂಡ ಯುಗಾದಿ ಹಬ್ಬದ ವೇಳೆಗೆ ಮತ್ತೆ ರಿಲೀಸ್ ಆಗೋ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಬರಬಹುದು. ಮತ್ತೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಅಭಾವ ಕೂಡ ಶುರುವಾಗಿದೆ. ಇಲ್ಲಿ ಮೊದಲಿಗೆ ಹೇಳೋದಾದ್ರೆ ಕಳೆದ 2-3 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಆಗ್ತಾ ಇಲ್ಲ. ಎದಕ್ಕಂದ್ರೆ ಕಾಳಸಂತೆಯಲ್ಲೂ ಕೂಡ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ದಾರೆ ದಂಧೆಕೋರರು. ಒಂದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮತ್ತೆ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ 3,000-4,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ಅವರು ಬುಕ್ ಮಾಡ್ತೀವಿ ಅಂದ್ರೆ ಗ್ಯಾಸೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಹೀಗಾಗಿ ಅನಿವಾರ್ಯವಾಗಿ ಗ್ಯಾಸ್ ಇಲ್ಲದ್ರೆ ಊಟ ಹೇಗ್ ಮಾಡಬೇಕು, ಹೀಗಾಗಿ ಅನಿವಾರ್ಯವಾಗಿ ಭಾಗಶಃ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಬೆಂಗಳೂರು ಮಾತ್ರ ಅಲ್ಲ ವೀಕ್ಷಕರೇ, ಮುಂಬೈಯಲ್ಲಾಗಿರ್ಬೋದು, ತಮಿಳುನಾಡಿನ ಚೆನ್ನೈಯಲ್ಲಾಗಿರ್ಬೋದು ಭಾಗಶಃ 30% ಹೋಟೆಲ್ಗಳು ಈಗ ಬಂದ್ ಆಗಿದೆ. ಮತ್ತೆ ಅಷ್ಟು ಮಾತ್ರವಲ್ಲ, ಕೆಲವೊಂದು ಹೋಟೆಲ್ಗಳಲ್ಲಿ ಪೂರಿ ಮತ್ತೆ ಈ ತರ ವಡ ಮತ್ತೆ ಇಲ್ಲಿ ಮಿರ್ಚಿ ಈ ತರ ಒಂದು ಐಟಮ್ಸ್ ಗಳನ್ನ ಬಂದ್ ಮಾಡಿದ್ದಾರೆ. ಹೆಚ್ಚು ಒಂದು ಗ್ಯಾಸ್ ತಿನ್ನುವ ಐಟಮ್ಸ್ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಪಲಾವು, ಉಪ್ಪಿಟ್ಟು, ಶಿರಾ ಇದಕ್ಕೆ ಹೆಚ್ಚು ಒಂದು ಫೋಕಸ್ ಅನ್ನ ಕೊಡ್ತಾ ಇದ್ದಾರಂತೆ. ಕೆಲವು ಕಡೆಗೆ ಮೆನುಗಳನ್ನೇ ಚೇಂಜ್ ಮಾಡಿದ್ದಾರೆ. ಪಿಜಿಗಳಲ್ಲಿ ಊಟಕ್ಕೂ ಕೂಡ ಕಟ್ ಆಗಿದೆ. ಮತ್ತೆ ಗ್ಯಾಸ್ ಏನಾದ್ರೂ ವಿತರಣೆ ಆಗ್ಲಿಲ್ಲ ಅಂದ್ರೆ 1 ವಾರದ ಒಳಗೆ ಭಾರಿ ಹೋಟೆಲ್ಗಳು ಬಂದ್ ಆಗ್ಬಹುದು. ಮತ್ತೆ ಕೆಲವೊಂದು ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಬಂದ್ ಆಗೋ ಪರಿಸ್ಥಿತಿಯಲ್ಲಿ ಇರುವಂತದ್ದು ವೀಕ್ಷಕರೇ. ಆದ್ರೂ ಕೂಡ ಇಲ್ಲಿ ಬೆಂಗಳೂರಲ್ಲಿ ಏನೂ ಕೂಡ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ಗಳು ಕೂಡ ಬಂದ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆಗೆ ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕ ಈ 3 ದೇಶಗಳ ನಡುವೆ ಏನು ಯುದ್ಧಗಳ ಒಂದು ಟೆನ್ಷನ್ ಇದೆ ನೋಡಿ, ಅದು ಈಗ ಇಡೀ ಜಗತ್ತಿಗೆ ಹಬ್ಬಿದೆ. ಅದಕ್ಕಂದ್ರೆ ಹೋರ್ಮಸ್ ಜಲಸಂಧಿ ಬಂದ್ ಮಾಡಿದ್ದಕ್ಕೆ ಇದಕ್ಕೆಲ್ಲ ಕಾರಣ ವೀಕ್ಷಕರೇ. ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ದೇಶದ ಮೇಲಿರೋ ಎಲ್ಲಾ ಒಂದು ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ, ಈಗ ಏನೂ ಕೂಡ ಉಳಿದಿಲ್ಲ, ಎಲ್ಲಾ ಕೂಡ ಮುಗಿದು ಹೋಗಿದೆ, ಹೀಗಾಗಿ ಯುದ್ಧ ಒಂದು ನಿಲ್ಲಿಸೋ ಮುನ್ಸೂಚನೆ ಮಾತಾಡಿದ್ರು. ಹಾಗಾದ್ರೆ ಎಲ್ಲಾ ಕೂಡ ಸರಿಯಾಗುತ್ತೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಈಗ ದಿಢೀರನೆ ಉಲ್ಟಾ ಹೊಡೆದಿದ್ದಾರೆ. ಹೌದು, ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂತ ಮತ್ತೊಂದು ಹೇಳಿಕೆ ಕೊಡೋದ್ರ ಮೂಲಕ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ಯಾವುದೇ ಹೋಟೆಲ್ಗಳು ಬಂದ್ ಆಗಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಗೃಹ ಬಳಕೆ ಅಡುಗೆ ಅನಿಲ ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿದೆ. ಸಾರ್ವಜನಿಕರು ಭಯ ಪಡೋ ಅಗತ್ಯವಿಲ್ಲ. ಗೃಹ ಬಳಕೆಯ ಅಡುಗೆ ಅನಿಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕುಂದು ಕೊರತೆಗಳಿದ್ರೂ ಕೂಡ ಸಹಾಯವಾಣಿ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿ ಅವರು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಭಯ ಬೇಡ, ದಾಸ್ತಾನು ಸಾಕಷ್ಟಿದೆ, ಗ್ಯಾಸ್ ಸಿಲಿಂಡರ್ ಸಾಕಷ್ಟು ಇದೆ ಬೆಂಗಳೂರಲ್ಲಿ, ಏನೂ ಕೂಡ ವದಂತಿಗಳಿಗೆ ಸಾರ್ವಜನಿಕರು ಕಿವಿ ಕೊಡಬಾರದು ಅಂತ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಜಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಆ ಹೋಟೆಲ್ಗಳು ಕೂಡ ಬಂದ್ ಆಗಲ್ಲ ಅಂತ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹೌದು, ನಮ್ಮ ಉದ್ಯಮ ಬೆಳಿಬೇಕು, ಕಾರ್ಮಿಕರಿಗೂ ಗ್ರಾಹಕರಿಗೂ ತೊಂದರೆ ಆಗಬಾರ್ದು, ಗ್ರಾಹಕರ ನಂಬಿಕೆ ಉಳಿಸಿಕೊಳ್ಬೇಕು, ಯಾರೂ ಕೂಡ ಹೋಟೆಲ್ ಬಾಗಿಲು ಹಾಕಬಾರ್ದು. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಬಂದ್ ಆಗಲ್ಲ, ಬಂದ್ ಆಗಿರೋ ಹೋಟೆಲ್ಗಳನ್ನ ಮತ್ತೆ ತೆರೆಯುವ ನಿರ್ಧಾರ ಮಾಡ್ತೀವಿ ಅಂತ ಒಂದು ಕಡೆಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ನರೇಂದ್ರ ಮೋದಿಜಿ ಅವರು ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಭಾರತದ ಹಿತಾಸಕ್ತಿ ಕಾಪಾಡಲು ಮೊದಲ ಆದ್ಯತೆ ಕೊಡುತ್ತೆ ಅಂತ ಪ್ರಧಾನಿ ಮಂತ್ರಿ ಅವರು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿ ಒಂದು ಕುಟುಂಬಕ್ಕೂ ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್ ತಿಂಗಳಿಗೆ ವಿತರಣೆ ಮಾಡ್ತೀವಿ, ಯಾರೂ ಕೂಡ ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತ ಸಚಿವರು ಕೂಡ ಹೇಳಿದ್ದಾರೆ. ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಒಂದು LPG ಕೊಡ್ತೀವಿ ಅಂತ ಒಂದು ಗ್ಯಾರಂಟಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ರಾಜ್ಯದಲ್ಲಿ ಅಡುಗೆ ಎಣ್ಣೆ ಕೊರತೆ ನಿರ್ಮಾಣವಾಗಿದೆ. ಆದ್ರೂ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಒಂದು LPG ಸಿಲಿಂಡರ್ ಪೂರೈಕೆ ಮಾಡ್ತೀವಿ, ನಮ್ಮ ದೇಶ ಸಂಕಷ್ಟದಲ್ಲಿ ಇರುವಾಗ ಜನ ಸಹಕಾರ ನೀಡಬೇಕು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆಲ್ಲ ಕಾರಣ ಆದ್ರೂ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ, ಹೋರ್ಮಸ್ ಜಲಸಂಧಿ ಬಂದ್ ಆಗಿರೋದು. ಹೋರ್ಮಸ್ ಜಲಸಂಧಿಯಿಂದ 20-30% ಭಾರತಕ್ಕೆ ಕಚ್ಚಾ ತೈಲ, ಅಡುಗೆ ಅನಿಲ ಬರ್ತಾ ಇತ್ತು. ಯುದ್ಧಗಳು ಪ್ರಾರಂಭವಾಗಿದ್ದರಿಂದ ಕಚ್ಚಾ ತೈಲ ಹಾಗೂ LPG ದೇಶಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಅಭಾವ ಕಂಡು ಬಂದಿದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಷ್ಟು ದಾಸ್ತಾನು ಇದೆ, ಸದ್ಯಕ್ಕಂತೂ ಏನೂ ಕೂಡ ಗಾಬರಿ ಆಗೋ ಮಾತೇ ಇಲ್ಲ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಇಂದಿರಾ ಕಿಟ್ ವಿತರಣೆ ಬಗ್ಗೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೌದು, ಇನ್ನು ಏಪ್ರಿಲ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಬಜೆಟ್ ನಲ್ಲಿ ಇದಕ್ಕೆ 6,200 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಯೋಜನೆಗೆ ಬೇಕಾದ ಎಲ್ಲಾ ಒಂದು ಅನುದಾನ ರೆಡಿ ಇದೆ. ಟೆಂಡರ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಕಿಟ್ಗಳು ಕೂಡ ರೆಡಿ ಆಗ್ತಾ ಇರಬಹುದು. ಇನ್ನೊಂದು ಕಡೆಗೆ ಈ ಒಂದು ಇಂದಿರಾ ಕಿಟ್ಗಳನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 1,50,00,000 ಜನರು ಪಡಿತರ ಚೀಟಿದಾರರಿದ್ದಾರೆ. ಇಲ್ಲಿ ಒಂದು ಪಡಿತರ ಚೀಟಿಯಲ್ಲಿ ಕೆಲವೊಮ್ಮೆ 2 ಜನ ಇರ್ತಾರೆ, ಒಂದು ಪಡಿತರ ಚೀಟಿಯಲ್ಲಿ 4 ಜನ ಇದ್ದಾರೆ, ಒಂದು ಪಡಿತರ ಚೀಟಿಯಲ್ಲಿ 5 ಜನ 8 ಜನ ಇದ್ದಾರೆ. ಹೀಗಾಗಿ ಸರ್ಕಾರ 3 ಭಾಗದಲ್ಲಿ ಇಂದಿರಾ ಕಿಟ್ ಅನ್ನ ಡಿವೈಡ್ ಮಾಡಿದೆ. 2.5 kg ಒಂದು ಕಿಟ್ಟು, 5 kg ಒಂದು ಕಿಟ್ಟು,
7.5 ಕೆಜಿದು ಒಂದು ಕಿಟ್ಟು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಒಬ್ರು ಇಬ್ಬರದ್ದು ಹೆಸರಿದ್ರೆ ಅಂತ ಕುಟುಂಬಕ್ಕೆ 2.5 ಕೆಜಿ ಇಂದಿರಾ ಕಿಟ್ಟು. ಮತ್ತೆ ನಿಮ್ಮ ಕುಟುಂಬದಲ್ಲಿ 4 ಜನರಿದ್ದರೆ ಅಂತ ಕುಟುಂಬಕ್ಕೆ 5 ಕೆಜಿ ಇಂದಿರಾ ಕಿಟ್ಟು. ಮತ್ತೆ ನಿಮ್ಮ ಕುಟುಂಬದಲ್ಲಿ 5 ಜನ ಇರಲಿ, 10 ಜನ ಇರಲಿ, 15 ಜನ ಇರಲಿ, ಒಂದು ಕಾರ್ಡ್ಗೆ ಮ್ಯಾಕ್ಸಿಮಮ್ 7.5 ಕೆಜಿ ಕಿಟ್ ಅಂತ ಹೇಳ್ಬಹುದು. ಅಂದ್ರೆ ಒಬ್ಬರಿಗೆ ತಲಾ 1.5 ಕೆಜಿ ಅಂತೆ 7.5 ಕೆಜಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ವೀಕ್ಷಕರೇ, ಈಗ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದಾರಂದ್ರೆ ನಿಮಗೆ 5 ಕೆಜಿ ಇಂದಿರಾ ಕಿಟ್ ಸಿಗುತ್ತೆ. ಅದರಲ್ಲಿ 1 ಕೆಜಿ ಉಪ್ಪು ಇರುತ್ತೆ, 1 ಕೆಜಿ ಸಕ್ಕರೆ ಇರುತ್ತೆ, 1 ಕೆಜಿ ತೊಗರಿ ಬೇಳೆ ಇರುತ್ತೆ, 1 ಲೀಟರ್ ಅಡುಗೆ ಎಣ್ಣೆ ಇರುತ್ತೆ, ಇನ್ನು 1 ಕೆಜಿ ಹೆಸರು ಕಾಳಿನ ಬದಲಾಗಿ 500 ಗ್ರಾಂ ಹೆಚ್ಚುವರಿ ತೊಗರಿ ಬೇಳೆನ ವಿತರಣೆ ಮಾಡಲಾಗುತ್ತೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆನೂ ಹೇಳಲೇಬೇಕು. ಬಂಗಾರ ಬೆಳ್ಳಿ ದರ ಕೂಡ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ, ಲೀಟರ್ ಮೇಲೆ 5 ರಿಂದ 8 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 60 ರೂಪಾಯಿಂದ 110 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ತರ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗಿದೆ. ಬಂಗಾರ ಬೆಳ್ಳಿ ದರವು ಕೂಡ ಏರಿಕೆಯಾಗಿ ಮತ್ತೆ ಈಗ ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗಲು ಪ್ರಾರಂಭವಾಗಿದೆ. ವೀಕ್ಷಕರೇ, ಯುದ್ಧಗಳು ಪ್ರಾರಂಭವಾದ್ರೆ ಬಂಗಾರ ಬೆಳ್ಳಿ ದರ ಏರಿಕೆ ಆಗುತ್ತೆ ಅಂತ ಜನರು ಇದರಲ್ಲಿ ಖರೀದಿ ಮಾಡಲು ಮುಂದಾಗಿದ್ರು. ಆದ್ರೆ ದಿಢೀರನೆ ಬಂಗಾರ ಬೆಳ್ಳಿ ಇಳಿಕೆ ಆಗಿದ್ದಕ್ಕೆ ಕಾರಣ ಆದ್ರೂ ಏನು ಅಂದ್ರೆ US ಡಾಲರ್. ಹೌದು, ಅಮೆರಿಕನ್ ಡಾಲರ್ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ ನೋಡಿ, ಬಂಗಾರದಲ್ಲಿ ಹೂಡಿಕೆ ಬಿಟ್ಟು ವಿದೇಶಿಗಳು, ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು ಬಂಗಾರವನ್ನ ಹೂಡಿಕೆ ಬಿಟ್ಟು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಹೀಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ತುಂಬಾ ಜನ ಕಡಿಮೆ ಬೆಲೆಗೆ ಖರೀದಿ ಮಾಡಿದವರು ಯಾವಾಗ ಬಂಗಾರ 1,70,000 ನೋಡಿ ಅವಾಗ ಮಾರ್ಬಿಟ್ರು. ಹೀಗಾಗಿ ಮಾರಿದ್ದಕ್ಕೆ ಮತ್ತೆ ಬಂಗಾರ ಮಾರ್ಕೆಟ್ಗೆ ಬಂತು, ಡಿಮ್ಯಾಂಡ್ ಮತ್ತೆ ಈಗ ಕಡಿಮೆ ಆಗಿದೆ, ಮತ್ತೆ ಸಪ್ಲೈ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಜನರು ಒಂದು US ಡಾಲರ್ ಹತ್ರ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ US ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ವೀಕ್ಷಕರ, ಸದ್ಯಕ್ಕೆ ಈಗ ಮತ್ತೆ 1,090 ರೂಪಾಯಿ ಬಂಗಾರದ ಬೆಲೆ 10 ಗ್ರಾಂ ಮೇಲೆ ಇಳಿಕೆ ಆಗಿದೆ. ನಿನ್ನೆ 1,63,310 ರೂಪಾಯಿ ಇದ್ದದ್ದು ಇವತ್ತು 1,62,220 ರೂಪಾಯಿ ಆಗಿದೆ. 1,090 ರೂಪಾಯಿ ಇಳಿಕೆ ಆಗಿದೆ. ಇನ್ನು ಬೆಳ್ಳಿ ಕೂಡ 10,000 ರೂಪಾಯಿ ಇಳಿಕೆ ಆಗಿದೆ. ವೀಕ್ಷಕರೇ, ನಿನ್ನೆ 2,90,000 ರೂಪಾಯಿ ಇದ್ದದ್ದು ಇವತ್ತು 10,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಆಗಿ 2,80,000 ರೂಪಾಯಿ ಆಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅನಿಸಿಕೆ ಕಮೆಂಟ್ ಮಾಡಿ.